ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ. ಕರ್ನಾಟಕದ ಜನತೆಗೆ ತಾವೇನು ದೃಶ್ಯ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಈ ಅಂತಿಮ ಯಾತ್ರೆಯ ಪಲ್ಲಕ್ಕಿಯಲ್ಲಿ ಬರುವ ವ್ಯಕ್ತಿ ನನ್ನ ಹೆಂಡತಿಯ ಚಿಕ್ಕಪ್ಪ. ಇವರು ಸ್ನೇಹಿತರೆ, ಇವರು ಹೊತ್ತುಕೊಂಡು ಬರ್ತಕ್ಕಂಥ ಈ ಪಲ್ಲಕ್ಕಿಯಲ್ಲಿ ನೋಡಿ ಸ್ನೇಹಿತರೆ, ಎಷ್ಟು ದುಃಖದಿಂದ ಎಲ್ಲರೂ ಕಣ್ಣೀರಿನಿಂದ ಬರ್ತಾ ಇದ್ದಾರೆ ಸ್ನೇಹಿತರೆ. ಇವತ್ತು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಸಮಸ್ತ ನಾಡಿಯಲ್ಲಿ ಜನತೆಗೆ ವಿನಂತಿಸಿಕೊಳ್ಳೋದೇನೆಂದರೆ, ದಯವಿಟ್ಟು ಅನೇಕ ದುರಚಟಗಳಿಂದ ಮುಕ್ತರಾಗ್ರಿ. ಏನು ಮದ್ಯಪಾನ, ಬೇರೆ ಬೇರೆ ಚಟಗಳಿಂದ ನೀವು ಹೊರಗೆ ಬನ್ನಿ. ನಿಮಗಾಗಿ ನಿಮ್ಮ ಕುಟುಂಬ ಆಧಾರ ಸ್ತಂಭವಾಗಿರ್ತದೆ ಅನ್ನೋದನ್ನು ಮೈಮರಿಬೇಡಿ ಸ್ನೇಹಿತರೆ. ನೀವು ಮೈಮರೆತು ನೀವು ಅನೇಕ ದುರ್ಚಟಗಳಿಗೆ ಬಾನಿಸರಾಗಿದ್ದೇ ಆದರೆ ನಿಮ್ಮ ಆಯಸ್ಸು ಸುಮಾರು ವರ್ಷಗಳ ಬದುಕೋಕ್ಕಾಗಲಿಕ್ಕಿಲ್ಲ ಸ್ನೇಹಿತರೆ. ನಾವು ಕೇಳ್ತಾ ಇದ್ವಿ, ಕೆಲವರು ಅವತ್ತಿನ ದಿನಗಳಲ್ಲಿ 100 ವರ್ಷ 110 ವರ್ಷ ಈ ರೀತಿ ಬದುಕ್ತಾ ಇದ್ದರು ಅಂತ ಕೇಳ್ಪಡ್ತಿದ್ವಿ. ಇವತ್ತಿನ ದಿನಗಳಲ್ಲಿ ಸ್ನೇಹಿತರೆ 35-40 ವರ್ಷ ಬದುಕಬೇಕಂದರೆ ಅದು ಭಾಳಷ್ಟು ಹೆಮ್ಮೆ ಆಗಿರಬೇಕನ್ನೋ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾಕೆಂತೇಳು ಇವತ್ತು ಅನೇಕ ದುರಚಟಗಳ ನಾವು ಅದಕ್ಕೆ ಬಾನಿಸರಾಗಿ ನಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾ ಇದ್ದೀವಿ. ಏನು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ಮಾಡಿರ್ತಕ್ಕಂಥ ಮುಖ್ಯ ಉದ್ದೇಶ ಇಷ್ಟೇ, ಸ್ವಲ್ಪ ಜನ ಆದರೂ ಮಾರು ಮನಸ್ಸು ಹೊಂದಲಿ, ಸ್ವಲ್ಪ ದಿನ ಆದರೂ ಈ ಒಂದು ದುರ್ಚಟಗಳಿಂದ ಮುಕ್ತರಾಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೇಳೋದು ಇಷ್ಟೇ, ನಾನು ನೀವು ಶಕ್ತಿ ಇದ್ದಾಗ, ತೋಳುಬಲ ಇದ್ದಾಗ ನೀವೆಲ್ಲ ಏನೆಲ್ಲ ದುರ್ಚಟಗಳು ಮಾಡ್ತೀರಾ ಅದು ಲಿಮಿಟೆಡ್ ಮಾಡಿ. ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ, ನಿಮ್ಮ ಕುಟುಂಬದ ಕಡೆ ಗಮನ ಇರಲಿ. ನಿಮಗಾಗಿ ನಿಮ್ಮ ಕುಟುಂಬವನ್ನು ಅವಲಂಬನೆ ಆಗಿರ್ತದೆ ಅನ್ನೋದು ಮೈ ಮರೆದೇ ಇದೆ. ಅದ್ರ ಬಗ್ಗೆ ಗಮನವಹಿಸಿ. ನಾವು ಬದುಕಿದ್ದಾಗ ಇನ್ನು ಕುಟುಂಬಕ್ಕೆ ಏನು ಅಂದುಕೊಂಡಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸೋಕ್ಕಾಗುತ್ತೆ. ಒಂದು ವೇಳೆ ನೀವು ಕುಟುಂಬದ ಕಡೆ ಗಮನ ವಹಿಸದೆ ಇದೇ ರೀತಿ ನನಗೇನಾಗೋದಿಲ್ಲ, ನಾನು ಗಟ್ಟಿದ್ದೀನಿ, ಕಲ್ಲಿದ್ದೀನಿ ಅಂತೇಳಿ ನೀವು ದುರಚಟಗಳಿಗೆ ಬಾನಿಸರಾಗಿದ್ದೇ ಆದರೆ ಈ ರೀತಿ ನಾವು ಅಂತಿಮ ಯಾತ್ರೆಯ ಕೊನೆ ಗಳಿಗೆಯಲ್ಲಿ ನಮ್ಮ ಪ್ರಾಣವನ್ನು ಕಳ್ಕೊಳ್ಳುತ್ತೇವೆ ಸ್ನೇಹಿತರೆ. ತಾವು ನೋಡ್ತಾ ಇದ್ರಲ್ಲ ಈ ದೃಶ್ಯದಲ್ಲಿ ನೋಡಿ ಸ್ನೇಹಿತರೆ, ಇದು ನನ್ನ ಸಣ್ಣ ಮಾವ. ಆಯಿತಾ, ತನ್ನ ದುರಚಟಗಳು, ಮದ್ಯಪಾನಗಳು, ತಾನು ಮಾಡಿರ್ತಕ್ಕಂಥ ಚಟವನ್ನೇ ಇವತ್ತು ಆತನಿಗೆ ಆ ಒಂದು ಅಂತಿಮ ಯಾತ್ರೆಯ ಗಳಿಗೆಯ ಸಂದರ್ಭವನ್ನಾಗಿರತಕ್ಕಂಥ ಘಟನೆ ಸ್ನೇಹಿತರೆ. ಅದರ ಜೊತೆಗೆ ಈ ಸೋಷಿಯಲ್ ಮೀಡಿಯಲ್ಲಿ ನಾನು ವಿನಂತಿಸ್ಕೊಳ್ಳೋದು ಏನಂದರೆ, ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ಸಣ್ಣ ಸಣ್ಣ ಹುಡುಗರು ಮದ್ಯಪಾನ ಮಾಡ್ತಾಯಿದ್ದೀರಾ, ಬ್ರ್ಯಾಂಡಿ ವಿಸ್ಕಿ ಕುಡಿತಾ ಇದ್ದೀರಾ, ಗಾಂಜಾ ಕುಡಿತಾ ಇದ್ದೀರಾ, ಡ್ರಗ್ಸ್ ಕುಡಿತಾ ಇದ್ದೀರಾ. ದಯವಿಟ್ಟು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮಗಾಗಿ ನಂಬಿರ್ತಕ್ಕಂಥ ನಿಮ್ಮ ಕುಟುಂಬದ ಕಡೆ ನೀವು ಲಕ್ಷ್ಯ ವಹಿಸಿ. ಕುಟುಂಬದವರು ನಿಮ್ಮ ಮೇಲೆ ಏನಾದರೂ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ, ಆ ಕನಸನ್ನು ನನಸು ಮಾಡುವುದಕ್ಕಾಗಿ ತಾವು ಆಲೋಚಿಸಿ. ಯಾಕಂತೇಳು ಸ್ನೇಹಿತರೆ, ನಾವೇನು ಅಂದುಕೊಳ್ತೀವಿ ನಮಗೇನು ಆಗೋಲ್ಲ ಅಂತ ಭ್ರಮೆಯಲ್ಲಿ ಬದುಕಿ ನಾವು ಏನೇನೋ ಕೆಟ್ಟ ಚಟಗಳನ್ನು ಮಾಡುತ್ತಾ ಈ ಮಣ್ಣಾಗಿ ಮಣ್ಣಿನಲ್ಲಿ ಸೇರ್ತೀವಿ ಸ್ನೇಹಿತರೆ. ದಯವಿಟ್ಟು ಆರೋಗ್ಯದ ಕಡೆ ಗಮನ ಕೊಡೋಣ, ನಮ್ಮ ಕುಟುಂಬದ ಕಡೆ ಗಮನ ಕೊಡೋಣ. ನೋಡಿ ಸ್ನೇಹಿತರೆ, ನಾವು ಕಟ್ಟಿರೋ ಮನೆಯಲ್ಲಿ ಎಲ್ಲಿ ಬೇಕಲ್ಲಿ ಉಗುಳ್ತೀವ, ಎಲ್ಲಿ ಬೇಕಲ್ಲಿ ಉಚ್ಚ ಒಯ್ತೀವ ಇಲ್ವಲ್ಲ. ನಾವು ಕಟ್ಟಿರೋತಕ್ಕಂಥ ಮನೆ, ನಾವು ವಾಸ ಮಾಡ್ತಕ್ಕಂಥ ಮನೆಗೆ ಎಷ್ಟು ಕ್ಲೀನಾಗಿ ಇಟ್ಕೊತೀವಿ. ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಅವಯವಗಳು ಚೆನ್ನಾಗಿರಬೇಕಂದ್ರೆ ನಾವು ದುರಚಟಗಳಿಂದ ಮುಕ್ತರಾಗಬೇಕು. ಕುಟುಂಬದ ಕಡೆ ಗಮನ ವಹಿಸಬೇಕು, ಆರೋಗ್ಯದ ಕಡೆ ಗಮನ ವಹಿಸಬೇಕೆಂದು ಈ ಸಾಮಾಜಿಕ ಜಾಲತಾಣದಲ್ಲಿ ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ನಾಡಿನ ಜನತೆಗೆ ವಿನಂತಿಸಿಕೊಳ್ಳುತ್ತೇನೆ.